ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ ಕುಕಿಂಗ್. ಇವತ್ತು ನಾವು ಯಾವುದೇ ಇಡ್ಲಿ ರೈಸ್ನ ಬಳಸ್ತೇನೆ, ಯಾವುದೇ ಸಾಬುದಾನ ಏನು ಬಳಸ್ತೇನೆ ಪರ್ಫೆಕ್ಟಾಗಿ ಸಾಫ್ಟಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಈ ಲೋಟದಲ್ಲಿ 3 ಗ್ಲಾಸಷ್ಟು ನಾರ್ಮಲ್ಲು ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ. ಯಾವುದೇ ಇಡ್ಲಿ ರೈಸ್ ಏನು ಬಳಸ್ತಾ ಇಲ್ಲ, ನಾರ್ಮಲ್ ರೇಷನ್ ಅಕ್ಕಿನೇ ಬಳಸ್ತಾ ಇರೋದು. ಮತ್ತು ಅಳತೆಯಲ್ಲಿ 1 ಲೋಟ ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ. ನೀವು ಇದ್ರ ಬದಲು ಉದ್ದಿನ ಬೇಳೆ ಕೂಡ ತೊಗೋಬೋದು. ಇದನ್ನು ನಾನು ಚೆನ್ನಾಗಿ ತೊಳೆದು ಒಂದು 4ರಿಂದ 5 ಅವರು ನೆನೆಸ್ಕೊಂಡಿದ್ದೀನಿ. ಅಕ್ಕಿ ಹಾಗೂ ಉದ್ದಿನ ಕಾಳಿನ ಜೊತೆ 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕಿ ಒಂದು 4ರಿಂದ 5 ಅವರ್ ನೆನೆಸ್ಕೊಂಡಿದ್ದೀನಿ. ಹಾಗೆ ಅದೇ ಪ್ರಪೋರ್ಷನಲಲ್ಲಿ ಸೇಮ್ 1 ಗ್ಲಾಸಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಏನು ನೆನೆಸ್ಕೊಂಡಿದ್ದೀವಿ ಅಕ್ಕಿನ, ಅದನ್ನು ಸಣ್ಣದಾಗಿ ತುಂಬ ನುಣ್ಣಗೆ ರುಬ್ಕೊಬೇಕು, ಆವಾಗಲೇ ಚೆನ್ನಾಗಿ ಬರೋದು ಇಡ್ಲಿ. ಹಾಗೆ ಇವಾಗ ನಾವೇನು ನೆನೆಸ್ಕೊಂಡಿದ್ದೀವಿ ಅಂತ ಉದ್ದಿನ ಬೇಳೆ ಇರ್ಬೋದು, ಕಾಳಿರ್ಬೋದು ಅಥವಾ ಅವಲಕ್ಕಿ ಇರ್ಬೋದು, ಎಲ್ಲನೂ ಚೆನ್ನಾಗಿ ರುಬ್ಕೋಬೇಕು. ಇವಾಗ ನಾವು ಅವಲಕ್ಕಿ ಹಾಕಿರೋದನ್ನ ನಾವೇನು ನೆನೆಸೋ ಅವಶ್ಯಕತೆ ಇಲ್ಲ. ಯಾವಾಗ ನಾವು ಅದನ್ನು ರುಬ್ಕೊತೀವಿ ಆವಾಗ ಅದನ್ನು ತೊಳ್ಕೊಂಡು ಹಾಕ್ಕೊಂಡ್ರೆ ಸಾಕು. ಅವಲಕ್ಕಿನೇ ನೆನೆಸೋ ಅವಶ್ಯಕತೆ ಇಲ್ಲ. ಈಗ ನಾನು ಒಂದು 7ರಿಂದ 8 ಗಂಟೆ ಇಟ್ಟು ಚೆನ್ನಾಗಿ ನೆನೆದ್ರೆ ಸಾಕಾಗುತ್ತೆ. ಅಂದರೆ ಒಂದು ನೈಟ್ ಬಿಟ್ಟರು ಹಿಟ್ಟು ಚೆನ್ನಾಗಿ ಬಂದಿರುತ್ತೆ. ಇವಾಗ ನೋಡಿ ಚೆನ್ನಾಗಿ ಉಬ್ಬು ಬಂದಿದೆ. ನಾವೇನು ಅರ್ಧ ಹಾಕಿದ್ವಿ ಇವಾಗ ಫುಲ್ ಆಗಿದೆ. ನಾನು ಆವಾಗಲೇ ಅದು ಫುಲ್ ಇತ್ತು, ಅರ್ಧನ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಉಬ್ಬು ಬಂದು ಜಾಸ್ತಿ ಸುರಿದ್ಬಿಡುತ್ತೆ ಆಚೆಗೆ ಅಂದ್ಬಿಟ್ಟು ಅರ್ಧ ಮಾತ್ರ ಇಟ್ಕೊಂಡಿದ್ದೆ. ಅಷ್ಟು ನೋಡಿ ಇವಾಗ ಚೆನ್ನಾಗಿ ಉಬ್ಬು ಬಂದಿದೆ. ಯಾವುದೇ ಸೋಡಾ ಗಿಡ ಏನೂ ಹಾಕಿಲ್ಲ, ಅಷ್ಟೇ ಪರ್ಫೆಕ್ಟಾಗಿ ಸಾಫ್ಟಾಗಿ ಬರುತ್ತೆ ಇಡ್ಲಿ. ಇವಾಗ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಪ್ಲೇಟ್ಗಳಿಗೆಲ್ಲ ಎಣ್ಣೆ ಸವರ್ಕೊಂಡು ಇವಾಗ ನಾನು ಇಡ್ಲಿ ಹಿಟ್ಟೇನಿದೆ ಅದನ್ನು ಬಿಟ್ಕೊಂಡಿದ್ದೀನಿ. ಇವಾಗ ಇಡ್ಲಿ ಪಾತ್ರೆನ ಕ್ಲೋಸ್ ಮಾಡಿಬಿಟ್ಟು 15 ನಿಮಿಷ ಕರೆಕ್ಟಾಗಿ ಹಬೆಯಲ್ಲಿ ಬೇಯಿಸಿದ್ರೆ ಸಾಕು. ಮಧ್ಯೆ ಏನು ನೋಡೋಂಥ ಕರೆಕ್ಟಾಗಿ 15 ನಿಮಿಷ ಬೇಯಿಸಿದ್ರೆ ಸಾಕು. ಇಡ್ಲಿ ಪರ್ಫೆಕ್ಟಾಗಿ ಆಗಿರುತ್ತೆ. ಇವಾಗ ನೋಡಿ ಸ್ವಲ್ಪ ಕೈ ಹಿಂಗೆ ಮುಟ್ಟು ನೋಡಿದಾಗ, ನೀವು ಒಂದು ಸ್ವಲ್ಪ ನೀರು ಹಚ್ಕೊಂಡು ನೋಡಿದಾಗ ಅದು ಅಂಟಬಾರ್ದು, ಆವಾಗ ಇಡ್ಲಿ ಪರ್ಫೆಕ್ಟಾಗಿ ಆಗಿದೆ ಅಂತ. ಇಡ್ಲಿ ಹೇಗೆ ಪರ್ಫೆಕ್ಟಾಗಿ ಆಗಿದೆ ಅಂದರೆ ನೋಡಿ, ಈ ಥರ ಇಡ್ಲಿ ಸಾಫ್ಟಾಗಿರ್ಬೇಕು, ಈ ಥರ ಕೆಳಗಡೆನೇ ಇರಬೇಕು. ಯಾವುದೇ ಕಾರಣಕ್ಕೂ ಉಬ್ಬಿರಬಾರ್ದು ಇಡ್ಲಿ. ಯಾವಾಗ ಉಬ್ಬಿ ಇರುತ್ತೆ ಇಡ್ಲಿ ಆವಾಗ ಇಡ್ಲಿ ಕಂಪ್ಲೀಟಾಗಿ ಹಾಳಾಗಿರುತ್ತೆ. ಅದಕ್ಕೋಸ್ಕರನೇ ಇವಾಗ ನೀವೇ ನೋಡ್ಬೋದು, ಯಾವುದೇ ಸೋಡಾ ಏನು ಬಳಸ್ತೇನೆ ಇಡ್ಲಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇಡ್ಲಿಗೆ ಇವತ್ತು ನಾನು ಕಡಲೆಕಾಯಿ ಚಟ್ನಿ ಹಾಗೆ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಪರ್ಫೆಕ್ಟ್ ಕಾಂಬಿನೇಷನ್ನು ಎರಡೂ ಕೂಡ. ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನೀವು ಕೂಡ ಟ್ರೈ ಮಾಡಿ ಮನೇಲಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.